ಇಟ್ ವಾಸ್ ನೈಸ್. ಜರ್ನಿ ಸ್ಟಾರ್ಟ್ ಮಾಡಿದೀವಿ. ಮುರುಗನ್ ಅದೊಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರಲಿ, ಹರ್ಟ್ ಆಗಲ್ವಾ ಅದಕ್ಕೆ? ಸುಂದ್ರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಕಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಮೇಜಿಂಗ್. ನೋಡಿ ಯಾರಿದ್ದಾರೆ ನಮ್ಮ ಜೊತೆ. ಸೊ ಇವತ್ತು ನಾವು ಎಲ್ಲೋ ಹೊರಟಿದೀವಿ. ಪ್ರಾಬ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಈ ತರ ಇಷ್ಟು ಟ್ರೆಡಿಷನಲ್ ಆಗಿ ರೆಡಿ ಆಗಿರೋದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲೋ ಹೊರಟಿದಾರಲ್ಲ ಅಂತ. ಬಟ್ ಅದೊಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರಲಿ, ಅಲ್ಲಿ ಹೋಗಾದ್ಮೇಲೆ ನಾನು ಹೇಳ್ತೀನಿ. ಅಲ್ಲಿವರೆಗೂ ಹೋಗೋಣ. ಸೊ ಫಸ್ಟ್ ಇವಾಗ ನಾವು ಹೊರಡ್ತಾ ಇರೋದ್ರಿಂದ ಹ್ಯಾಪಿನ ನಾವು ನಮ್ಮ ಮಮ್ಮಿ ಮನೆಗೆ ಬಿಟ್ಟು ಬರಬೇಕು. ಯಾಕೆಂದ್ರೆ ಇದು 1 ಡೇ ಟ್ರಿಪ್ ಅಲ್ಲ, 4 ಡೇಸ್ ಟ್ರಿಪ್. ಸೊ 4 ಡೇಸ್ ಅಂತಂದ್ರೆ ನಾವು ಹ್ಯಾಪಿನ ಅವನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಮಗೂ ನೋಡ್ಕೊಳ್ಳಿಕ್ಕೆ ಅಲ್ಲಿ ಕಷ್ಟ ಆಗತ್ತೆ. ಅದಕ್ಕೆ ಸೊ ಇವಾಗ ಅಮ್ಮ ಮನೆಗೆ ಬಿಟ್ಟು ನಾವು ಹೊರಡ್ತಾ ಇದೀವಿ. ಅಲ್ಲಿಂದ ಪ್ರಾಬಬ್ಲಿ ಮಾತಾಡೋಣ, ಅಮ್ಮ ಮನೆಗೆ ಹೋಗಾಗಿ ಬಿಟ್ಟಾದ್ಮೇಲೆ ಮಾತಾಡೋಣ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ನಮ್ಮ ವ್ಲಾಗ್ ನ ಎಂಜಾಯ್ ಮಾಡ್ತಾ ಇರಿ. ಸ್ಟೇ ಟ್ಯೂನ್. ಬಾಯ್ ಕಾಳಿ. ಸುಂದ್ರಿ ಬಾಯ್ ಪಪ್ಪ, ಚಾರ್ಜರ್ ಎತ್ಕೊಂಡು ಹೋಗ್ತಾ ಇದೀವಿ. ಹಾ ಸರಿ, ಬಾಯ್ ಹ್ಯಾಪಿ. ಬಾಯ್ ಪಪ್ಪ. ಹಲೋ ಹಾಯ್. ಇವಾಗ ನಾವು ಅಕ್ಕ ಪಪ್ಪ ಮಮ್ಮ ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ಹ್ಯಾಪಿನ ನಾವು ಅಲ್ಲಿ ಬಿಟ್ಟು ಇವಾಗ ನಾವು ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡ್ತಾ ಇರಿ ನಾವೆಲ್ಲಿಗೆ ಹೋಗ್ತೀವಿ ಆ್ಯಂಡ್ ಏನು ಸಮಾಚಾರ, ಏನು ಕತೆ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಸೊ ಕೀಪ್ ವಾಚಿಂಗ್. ನಾವು ಬಂದಿದ್ದೀವಿ ಊಟ ಮಾಡೋಣ ಅಂತ, ಅಂದರೆ ಲಂಚ್ಗೆ. ವಾವ್, ಇವೆಲ್ಲ ನಂಗೆ ಭಾಳ ಇಷ್ಟ ಆಯ್ತಾರ. ಇಟ್ಸ್ ಸೋ ಕ್ಯೂಟ್. ಕಿಲ್ ಸಾಯಿಬಾಬಾ ನೋಡು, ಆಂಜನೇಯ it's so cute. Yeah, nice no? ತಗೊಳ್ಳೋಣ ಒಂದು ತಗೊಳ್ಳ. ಇದು ದೇವ್ರ ಮನೆಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನನ್ನ ಹಸ್ಬೆಂಡ್ ಬಟ್ಟೆ ಇಲ್ಲ ಹಾಕೊಳ್ತಿದ್ದಾರೆ. ಯಾರಾದ್ರೂ ಹಿಂಗ್ ಮಾಡ್ತಾರಾ ನೋಡಿ. ಈ ಲ್ಯಾಂಗ್ವೇಜ್ ಕಾಣಿಸ್ತಾ ಇದೆಯಾ ನಿಮ್ಗೆ? ನಾವು ಇಲ್ಲೊಂದು ಟೆಂಪಲ್ಗೆ ಬಂದಿದೀವಿ. ಯಾವ ಟೆಂಪಲ್ ಇರ್ಬೋದು ಗೆಸ್ ಮಾಡಿ ನೋಡೋಣ. ಆ ಕಡೆ ಹೋಗುವ. ಅದಂತೂ ನಂಗೆ ಓದಕ್ಕೂ ಬರ್ತಾ ಇಲ್ಲ. ಅದೇನ್ ತಮಿಳ ಮಲಯಾಳಂ ಹಾಕಿ ಮುರುಗನ್ ಅಲ್ಲೊಂದು. ಬಟ್ ಅವ್ರು ಕೇಳಿ ದುಡ್ಡು ಮಾಡಕ್ಕೆ ಮಾಡ್ತಾರ. ಹಂಗೆಲ್ಲ ಯಾಕೆ ಮಾಡ್ತಾರ? ಹರ್ಟ್ ಆಗಲ್ವ ಅದಕ್ಕೆ? ಭಾಷೆಯಲ್ಲ ಮತ್ತೆ ಅದು மொழியிலேயே சேர்த்துக்கலாம். ஏன்னா அது வந்து பேசுறது வந்து மொத்தம் வந்து 26 மொழி இருக்குல்ல, அந்த 26 இதுல வந்து இவங்க வந்து அது எல்லாம் மிக்ஸ் பண்ணி எல்லாம் பேசுறாங்க. ಕೊಡು ಇದಕ್ಕೆ. ಅಲ್ಲಿ 5 ರೂಪಾಯಿ ಕಾಯಿನ್ ಇತ್ತಲ್ಲ, ಕೊಡು. ಮುರುಗನ್ ಹಾಯ್. ಮುರುಗನ್ ನೀನೇ ಕೊಡು. ಅದನ್ನು ದುಡ್ಡು ಕೇಳಂಗ್ ಮಾಡೋರು. ಅಯ್ಯೋ ನೋಡ್ಬಿಟ್ರೆ ತೆಗೀರಿ. ಕುತ್ತಳು ಕೊಟ್ಬಿಡ್ತಾನಂತೆ. ಸೋ ಸ್ಕೇರಿ. ಹಾಯ್, ಇವಾಗ ನಮ್ದು ದರ್ಶನ ಎಲ್ಲ ಆಯ್ತು. ದರ್ಶನ ಮಾತ್ರ ಸೂಪರ್ ಆಗಾಯ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಆಕ್ಚುಲಿ ಅಲ್ಲಿ ಯಾರೋ ಒಬ್ರು ಒಂಥರ ಕೂತಿದ್ರು ಮನುಷ್ಯ ತರ. ನಾನು ಅದನ್ನೇ ಓಂ ಶಕ್ತಿ ಅನ್ಕೊಂಡ್ಬಿಟ್ಟಿದ್ದೆ, ಬಿಕಾಸ್ ನನ್ನ ಓಂ ಶಕ್ತಿ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಇರಲಿಲ್ಲ. ಆಮೇಲೆ ಅದ್ರ ಮುಂದೆ ಬಂದು ನನ್ನ ಹಸ್ಬೆಂಡ್ ಮುಂದೆ ಕರ್ಕೊಂಡು ಹೋದ್ಮೇಲೆ ನಂಗೆ ಗೊತ್ತಾಯ್ತು ಓಂ ಶಕ್ತಿ ದೇವ್ರ. ನಾವು ಗಾಡ್, ಇಟ್ಸ್ ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಎಷ್ಟು ಡಿವೈನ್ ಅಂತ ಅನಿಸ್ತು ಅಂದರೆ. ನಮಗೆ ಅಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊತ್ತು ನಿಲ್ಲಿ ಒಂಥರ ಮಾತಾಡೋದಕ್ಕೆ ಅದು ಸಪ್ರೇಟ್ ಆಗಿ. ಇವಾಗ ನಾನು ನಿಂತ್ಕೊಂತೀನಿ ಅಂತಂದ್ರೆ ನನಗೊಂದು ಸಪ್ರೇಟ್ ಒಂದು 20 ಮಿನಿಟ್ಸ್ or 15 ಮಿನಿಟ್ಸ್ ಆ ಥರ ಟೈಮಲ್ಲಿ. ನನ್ನ ಹಸ್ಬೆಂಡ್ ಇರ್ತಾರೆ ಅಂತಂದ್ರೆ ಅವ್ರಿಗೂ ಅಷ್ಟೇ. ನಾನು ಇಬ್ರು ನಿಂತ್ಕೊಂಡ್ವಿ.
ಭಾಳ ಒಂಥರ ಭಾಗ್ಯ ಅಲ್ಲ ಸೌಭಾಗ್ಯ ನಮ್ಮಿಬ್ರಿಗೂ ಸಿಕ್ತು. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಬಂದಿದ್ದು ಓಂ ಶಕ್ತಿ ಟೆಂಪಲ್ಗೆ. ಸೊ ಒಂದು ಪುಟ್ಟ ಫೋಟೋ ತೊಗೊಂಬಂದಿದ್ದೀನಿ. ಸೊ ಇಟ್ಸ್ ನೈಸ್. ನನ್ನ ಹಸ್ಬೆಂಡ್ ಚಿಕ್ಕ ವಯಸ್ಸಿಂದನೂ ಅವರೇನೋ ಮಾಲೆ ಎಲ್ಲ ಹಾಕ್ತಿದ್ರಂತೆ. ನನಗೆ ಅದೆಲ್ಲ ನನಗೆ ಇಲ್ಲ. ಬಟ್ ನಮ್ಮ ಕಸಿನ್ ಅಂದರೆ ನಮ್ಮ ಡ್ಯಾಡಿಯವ್ರ ಅಕ್ಕನೋ ತಂಗಿನೋ ಗೊತ್ತಿಲ್ಲ, ಬಟ್ ನಮ್ಗೆ ಅತ್ತೆ ಅವರು ಮಾಲೆ ಹಾಕ್ತಾಯಿದ್ರು. ಐ ಥಿಂಕ್ ಇದೇ ಮಾಲೆ ಅಂತ ಅಂದ್ಕೊಳ್ತೀನಿ ನಾನು. ಅಮ್ಮ ಅಂತ ಹೇಳ್ತಾಯಿದ್ರು. ಕೇಳಿದೆ ನಾನು ಇವಾಗ, ಅದೇ ಓಂ ಶಕ್ತಿದೇ ಇರಬೇಕು ಅಂತ ಅನಿಸುತ್ತೆ. ನನಗೂ ಅದು ಗೊತ್ತಿಲ್ಲ. ಬಟ್ ಇಟ್ಸ್ ಸೋ ಡಿವೈನ್. ಯಾರೆಲ್ಲ ಬಂದಿಲ್ಲ ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ ದೇವ್ರನ್ನ ನೋಡಿ. ಯೂಶ್ವಲಿ ರಶ್ ಇರ್ತಂತೆ, ಬಟ್ ನಮಗೆ ಅಷ್ಟು ರಶ್ ಇರಲಿಲ್ಲ. ಸೀಟ್ ಬೆಲ್ಟ್ ಹಾಕೋಬಿಡಿ, ರಶ್ ಇರಲಿಲ್ಲ. ಸೊ ಚೆನ್ನಾಗಿತ್ತು. ಸೊ ನಾವು ಇವಾಗ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಲ್ಲಿಗೆ ನನ್ನ ಹಸ್ಬೆಂಡ್ ಹೇಳಿರೋ ಪ್ರಕಾರ 1 hour 30 minutes ಆಗುತ್ತಂತೆ. ಸೊ ಅಲ್ಲಿ ಹೋಗಿ ಆಕ್ಚುಲಿ ನಾವು ಇನ್ನೊಂದು ಟೆಂಪಲ್ ಹೋಗೋದಿತ್ತು. ಯಾವುದು ತಿರುವನಾಮಲೈ ಆ ಟೆಂಪಲ್ ಹೋಗೋದಿತ್ತು. ಲಾಸ್ಟ್ ಇಯರ್ ನಾವು ಥ್ಯಾಂಕ್ಸ್ ಗಿವಿಂಗ್ ಟೈಮ್ ಅಲ್ಲಿ ಅದಕ್ಕೆ ಫಸ್ಟ್ ಹೋಗಿದ್ವಿ ನಾವು. ಆ ವ್ಲಾಗ್ ಅಲ್ಲಿ ಬೇಕಿದ್ರೆ ಹೋಗಿ ನೋಡ್ಬೋದು. ಬಟ್ ಈ ಸತಿ ನಾವು ಬಿಡೋದೇ ಲೇಟ್ ಆಗಿದ್ರಿಂದ ಈ ಟೈಮ್ಗೆ ಇದಾಗಬೇಕು ಅಂತ ನಾವು ಬರ್ದಿಟ್ಕೊಂಡಿದ್ವಿ. ಸೊ ಅದಾಗಿಲ್ಲ. ಸೊ ಅದನ್ನ ಹಂಗೆ ತೆಗೆದ್ಬಿಟ್ಟು ನೆಕ್ಸ್ಟ್ ಏನಿತ್ತು ಅದನ್ನ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಬಿಕಾಸ್ ಅಲ್ಲೋಗಿ ಇಲ್ಲಿಗೆ ಬಂದ್ರೆ ಲೇಟ್ ಆಗ್ಬಿಟ್ಟಿರೋದು. ಅಂಡ್ ಗೂಗಲ್ ಅಲ್ಲಿ ಇಲ್ಲಿ ಕೊಟ್ಟಿರೋದು 3:30 ಓಪನ್ ಆಗುತ್ತೆ, 1 o'clock ಕ್ಲೋಸ್ ಅಂಡ್ 3:30 ಓಪನ್ ಆಗುತ್ತೆ ಅಂತ. ಬಟ್ ಇಲ್ಲಿ ಬಂದು ಕೇಳಿದಾಗ ಅವ್ರು ಹೇಳಿದ್ದು ಇಲ್ಲ, ಇಟ್ ಓಪನ್ ಸ್ಟಿಲ್ 8 PM ಅಲ್ಲ, 8 PM 9 PM ಓಪನ್ ಇರುತ್ತೆ. ಸೊ ಆರಾಮಾಗಿ ಬರ್ಬೋದು. 24 hours ಓಪನ್. 24 hours ಅಂದ್ರೆ 12 hours ಓಪನ್ ಇರ್ತದೆ. ಬಟ್ ನಮ್ಗೆ ಇಲ್ಲಿ ರಾಂಗ್ ಇನ್ಫಾರ್ಮೇಶನ್ ಅಲ್ಲಿ ಗೂಗಲ್ ಅಲ್ಲಿ ಅಪ್ಡೇಟ್ ಮಾಡಿದ್ರು. ಇಲ್ಲ ಅಂದ್ರೆ ನಾವು ಅಲ್ಲಿನೂ ಹೋಗಿ ಬಂದಿರ್ಬೋದಾಯ್ತಲ್ಲ. ಗೂಗಲ್ ಅಲ್ಲಿ ಏನ್ ಅಪ್ಡೇಟ್ ಮಾಡಿದ್ರು ಅಂದ್ರೆ 1:30 ಕ್ಲೋಸ್ ಆಗುತ್ತೆ ಟೆಂಪಲ್, ತಿರ್ಗಾ 4 o'clock ಓಪನ್ ಆಗುತ್ತೆ ಅಂತ. ನೋಡಿದ್ರೆ ಟೆಂಪಲ್ ಕ್ಲೋಸ್ ಆಗಲ್ವಂತೆ. ಅದು ನಮಗೆ ಗೊತ್ತೇ ಇರಲಿಲ್ಲ. ನೈಟ್ 8 o'clock ಕ್ಲೋಸ್ ಆಗುತ್ತೆ. ನಾವು ನೋಡಿ ಇಲ್ಲೆಲ್ಲ ಬಿಸಿಲು ಅಂದ್ಬಿಟ್ಟು ಏನೋ ಇರೋ ಬರೋ ಬಟ್ಟೆ ಎಲ್ಲ ತೆಗ್ದಿಲ್ಲಿ ಟವಲ್, ಯಾವುದೋ ಒಂದು ಹಳೆ ಟವಲ್ ಇದು ಇಲ್ಲೇ ಸಿಕ್ತು ಕಾರಲ್ಲೇ, ಅದನ್ನೇ ಹಾಕಿಟ್ಟಿದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಪಾಂಡಿಚೇರಿಗೆ. ಆ್ಯಂಡ್ 3 days ಅಲ್ಲೇ ಇರ್ತೀವಿ. ಸೊ ಮಸ್ತ್ ಮಜಾ ಮಾಡ್ತೀವಿ. ಸೊ ಇದು ಡೇ 1 ವ್ಲಾಗ್. ಸೊ ಯಾ ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಸಿ ನಮ್ದು ಡೇ ಹೇಗಿರುತ್ತೆ, ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್. ಟೈಮ್ ಬೀಯಿಂಗಿಗೆ ಅಂತ ಒಂದು ರೂಮಿಗೆ ಬಂದಿದ್ದೀವಿ. ಬಿಕಾಸ್ ಇಲ್ಲಿ ಎಕ್ಸ್ಪ್ಲೋರಿಂಗ್ ಜಾಸ್ತಿ ಇದೆ, ಇಲ್ಲಿ ರಿಲ್ಯಾಕ್ಸಿಂಗ್ ಇರಲ್ಲ ಟೈಮ್. ಹೊರಗಡೆ ಹೋಗಿ ಎಂಜಾಯ್ ಮಾಡಬೇಕಲ್ಲ ಅದಕ್ಕೆ. ಸೊ ದಿಸ್ ಇಸ್ ದ ವಾಶ್ರೂಮ್ ಆ್ಯಂಡ್ ಇಲ್ಲಿ ಮಿರರ್ ಆ್ಯಂಡ್ ಇದು ರೂಮ್ ಆ್ಯಂಡ್ ದ ಬೆಡ್. ಇವಾಗ ನಾವು ರಾಕ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಫುಲ್ ರೆಡಿ ಆಗಿದ್ದೀನಿ, ಡ್ರೆಸ್ ಅಪ್ ಆಗಿ ಫುಲ್. ಇವಾಗ ರಾಚ್ಗೆದು ನಾವು ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ರೆಡಿ ಲೇಟ್ ಆಗೋಗಿದೆ. ಎಷ್ಟು ಟೈಮ್ ಅಂತಂದ್ರೆ 7:40 ಆಗಿದೆ. ಸೊ ಇವಾಗ ಹೋಗಿ ಸ್ವಲ್ಪ ಚಿಲ್ ಮಾಡ್ತೀವಿ ಬೀಚ್ ಹತ್ರ. ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೀನಿ, ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಚೆಕ್ ಇಟ್ ಔಟ್. ಓಕೆ, ಇದನ್ನೆಲ್ಲ ನಾನು ಮತ್ತೆ ಪೋಸ್ಟ್ ಮಾಡಿದ್ರೆ ಮತ್ತೆ ಇದೆಲ್ಲ ಮಿಕ್ಸ್ ಮಸಾಲ ಆಗಿ ಮೊಸರನ್ನ ಆಗುತ್ತೆ. ಸೊ ಅದಕ್ಕೆ ಬೇಡ. ಓಕೆ ಕೂಲ್. ಎಷ್ಟು ಚೆನ್ನಾಗಿದೆ ನೋಡಿ ಮುರುಘಾದು. ಶ್ರೀ ಗೌಶಿಗ ಬಾಲಸುಬ್ರಹ್ಮಣ್ಯ ಟೆಂಪಲ್. ಸೋ ನೈಸ್. ನಾಳೆ ಬರುವುದಕ್ಕೆ ಟ್ರೈ ಮಾಡ್ತೀವಿ. ಹಾಗಿದ್ರೆ ನಾವು ಬೀಚಿಗೆ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಕತ್ಲೆ ಆಗೋಗಿತ್ತು. ಸೊ ಕತ್ಲೆಲಿ ನೋಡೋದು ತುಂಬ ಚಂದ ಇರಲ್ಲ, ಮಜಾ ಇರಲ್ಲ ಅಂತ ಅಂದ್ಬಿಟ್ಟು ನಾವು ತಿನ್ನೋದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಲ್ಲೇ ಒಂದು ಕೆಫೆ ಕ್ವಾಲಿಟಾ ಅಂತ ಇತ್ತು, ಚೆನ್ನಾಗಿತ್ತು. ಅಲ್ಲಿ ನಮ್ಗೆ ಏನು ಇಷ್ಟ ಬಂತು ಅದನ್ನು ತಿಂದು ಆರ್ಡರ್ ಮಾಡಿಕೊಂಡು ರೂಮ್ಗೆ ಹೋದ್ವಿ. ಹಲೋ ವಾಟ್ಸ್ಆ್ಯಪ್ ಗೈಸ್. ಸೊ ಇವಾಗ ನಾವು ಬಂದಿದ್ದೀವಿ ಕೈಂಡ್ ಆಫ್ ಫೇಮಸ್ ಬಿಕಾಸ್ ಹಂಗೆ ಸಿಕ್ಕಿರೋರು ಎಲ್ಲರೂ ಸಜೆಸ್ಟ್ ಮಾಡಿದ್ದಾರೆ. ಐಸ್ ಕ್ರೀಮ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ. ನನ್ನ ಫ್ರೆಂಡ್ ಚಂದು ಕೂಡ ಇಲ್ಲಿ ಹೋದ್ರೆ ದಯವಿಟ್ಟು ಹೋಗಿ ಐಸ್ ಕ್ರೀಮ್ ತಿನ್ಕೊಂಬನ್ನಿ ಅಂದೇಳಿ, GMT ಐಸ್ ಕ್ರೀಮ್ ಪಾಂಡಿಲಿ. ಸೊ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ನೋದಕ್ಕೆ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಐ ಆಮ್ ಎಕ್ಸೈಟೆಡ್. ನೋಡಿ ನಮ್ಮ ಒಂದು ಪಾಂಡಿಚೇರಿ ಹೇಗಿದೆ. ನಂಗೆ ಇಲ್ಲಿ ಯಾವ ಭಾಷೆನೂ ಅರ್ಥ ಆಗ್ತಿಲ್ಲ, ಬರ್ದಿರೋದು ಮಾತಾಡೋದು ಕೂಡ ಅರ್ಥ ಆಗ್ತಿಲ್ಲ. ಬಟ್ ನನ್ನ ಗಂಡಂಗೆ ಬರುತ್ತೆ ತಮಿಳ್. ಸೊ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ನನ್ನ ಫ್ರೆಂಡ್ಸ್ ಏನು ಸಜೆಸ್ಟ್ ಮಾಡಿದ್ರು ನಾನು ಅಲ್ಲಿ ಹೋಗಿರಲಿಲ್ಲ ಈ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ. ಬಿಕಾಸ್ ನನಗೆ ಅಷ್ಟು ವಾವ್ ಅಂತ ಏನೂ ಅನಿಸ್ತಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು ಬಿಲ್ಡಪ್ಗೆಲ್ಲ. ಆ್ಯಂಡ್ ನನಗೆ ಯಾರೇ ಏನೇ ಸಜೆಸ್ಟ್ ಮಾಡಿದ್ರು ನಾನು ಒಂದೇ ಚೂಸ್ ಮಾಡೋದು ಚಾಕ್ಲೇಟ್ ಐಸ್ ಕ್ರೀಮ್. ಸೊ ಅದಂತೂ ನಾನು ಯಾವುದೇ ಒಂದು ಬೇರೆ ಕಂಟ್ರಿಗೆ ಹೋದ್ರು ನಾನು ಅದನ್ನು ಮಾತ್ರ ಬಿಡಲ್ಲ. ನನ್ನ ಹಸ್ಬೆಂಡ್ ಮ್ಯಾಂಗೋ ಏನೋ ತೊಗೊಂಡ್ರು. ಅವ್ರ ಪ್ರಕಾರ ದಟ್ ಈಸ್ ಲೈಕ್ ಟಾಪ್ ನಾಚ್ ಅಂತ. ತುಂಬ ಇಷ್ಟ ಆಯ್ತಂತೆ ಅವ್ರಿಗೆ. ಆ್ಯಂಡ್ ನನಗೆ ಓಕೆ ವಾಪಸ್ ಬಂದ್ವಿ. ಓಕೆ, it was nice. All right, that's it for today. Day 1 ಆಗಿರೋದ್ರಿಂದ ಬಹಳ ನಮ್ಮದು ಟ್ರಾವೆಲಿಂಗಲ್ಲೇ ಕಳೆದೋಯ್ತು. ಸೊ ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ. ಸೊ ಸ್ಟೇ ಟ್ಯೂನ್. ಸಿ ಯು ಇನ್ our next vlog. Bye bye, take care.